ಬೈ ಪ್ರಾಡಕ್ಟ್ ಈಸ್ ಸಕ್ಸಸ್. ಇವತ್ತು ಈ ಪಾಠ ಯಾವ ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಡ್ತಾ ಇಲ್ಲ. ಏನ್ ಕಲಿಸ್ಕೊಡ್ತಾ ಇದ್ದಾರೆ? ಟಿಪ್ಪು ಸುಲ್ತಾನ್ ಯಾರಿಗೆ ಕೊಂದ, ಮೊಘಲರು ಎಷ್ಟು ದಿನ ಇದ್ರು, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, A+B² ಯಾವ ಸ್ಕೂಲಲ್ಲೂ ಕಾಲೇಜಲ್ಲೂ ವಾಟ್ ಈಸ್ ದ ಪವರ್ ಆಫ್ ಪೇರೆಂಟ್ ಸಬ್ಜೆಕ್ಟ್ ಇಲ್ಲ. ತಂದೆ ತಾಯಿಯ ಆಶೀರ್ವಾದ ಅಂದ್ರೆ ಏನು, ತಂದೆ ತಾಯಿಯ ಆಶೀರ್ವಾದ ಯಾಕೆ ಬೇಕು ಅನ್ನೋ ಸಬ್ಜೆಕ್ಟ ಇಲ್ಲ ಇವತ್ತು ನಮಗೆ. ದೇವರು ಅಂದ್ರೆ ಏನು, ಭಯ ಅಂದ್ರೆ ಏನು, ಯಾಕೆ ಕ್ರೈಮ್ಗಳನ್ನ ಮಾಡಬಾರ್ದು, ಯಾಕೆ ದಾರಿ ತಪ್ತಾ ಇದ್ದೀವಿ, ಆ ಸಬ್ಜೆಕ್ಟ್ ಇಲ್ಲ. ಯಾವುದು ಸಬ್ಜೆಕ್ಟ್ ನಮಗೆ ಯೂಸ್ ಆಗ್ಲಿಲ್ಲದೆ ಸಬ್ಜೆಕ್ಟ್ 90% ಯೂಸ್ ಆಗ್ಲಿಲ್ಲದ ಸಬ್ಜೆಕ್ಟ್ ಇದಾವೆ. ಇವತ್ತು ಜಪಾನ್ ದೇಶದಲ್ಲಿ ಏನಾಗಿದೆ ಗೊತ್ತಾ? 1947 ಅಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. 1947 ಅಲ್ಲಿ ಜಪಾನ್ದಲ್ಲಿ 2ನೇ ಮಹಾಯುದ್ಧ ನಡೆದು ಅಲ್ಲಿಂದ ಹೊಸ ಜಪಾನ್ ಪ್ರೊಡ್ಯೂಸ್ ಆಯ್ತು. ಇವತ್ತು ಜಪಾನ್ ಅಲ್ಲಿ ಏನ್ ನಡೀತಾ ಇದೆ ಗೊತ್ತಾ ನಿಮಗೆ? ಮೊದಲನೇ ಪಾಠ ಟ್ರೈನ್ ಅಲ್ಲಿ ಹೇಗೆ ಯೂರಿನ್ ಮಾಡಬೇಕು, ಬಾತ್ರೂಮ್ ಮಾಡಬೇಕು, ಟ್ರೈನ್ ಅನ್ನ ಹೇಗೆ ಕ್ಲೀನ್ ಇಡಬೇಕು, ಬಸ್ ಅಲ್ಲಿ ಹೇಗೆ ಹತ್ತಬೇಕು, ಹೆಂಗೆ ಇಳಿಬೇಕು. ಅಂದ್ರೆ ಪೇರೆಂಟ್ಸ್ ಅಂದ್ರೇನು, ಮನೆಯಲ್ಲಿ ಶೂ ಹೆಂಗ್ ಇಡಬೇಕು, ಚಪ್ಪಲಿ ಹೆಂಗ್ ಇಡಬೇಕು. ಸೊ ದ ಜಪಾನ್ ಈಸ್ ದ ಫಾಸ್ಟೆಸ್ಟ್ ಡೆವಲಪ್ಮೆಂಟ್ ಕಂಟ್ರಿ ಬಿಕಾಸ್ ದೇ ನೋ ದ ಬೇಸಿಕ್ಸ್. ನಮ್ಮ 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 ಮಕ್ಕಳಿಗೇನು, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಜಾನಿ ಜಾನಿ ಎಸ್ ಪಾಪ ಮೊದಲನೇ ಪಾಠ. ನಾನು ಹೇಳ್ತೀನಲ್ಲ, ಐ ಡೋಂಟ್ ವಾಂಟ್ ಟು ಚೇಂಜ್ ದ ಎಜುಕೇಶನ್ ಸಿಸ್ಟಮ್, ಐ ಡೋಂಟ್ ವಾಂಟ್ ಟು ಚೇಂಜ್ ಎನಿಬಡಿ ಅಂಡ್ ಯು ಆಲ್ಸೋ ಡೋಂಟ್ ವಾಂಟ್ ಟು ಚೇಂಜ್ ಎನಿಬಡಿ. ನೀವು ಯಾರಿಗೂ ಬದಲಾವಣೆ ಮಾಡೋದು ಬೇಡ ಸ್ನೇಹಿತರೆ. ಯಾಕಂದ್ರೆ ಪ್ರಪಂಚದಲ್ಲಿ ಯಾರು ಬದಲಾವಣೆ ಆಗಕ್ಕೆ ಇಷ್ಟಪಡಲ್ಲ. ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಳೋಣ ಮೊದಲು, ದಟ್ಸ್ ಇಟ್. ನಾನು ಹೆಣ್ಣುಡುಗಿ, ನನ್ನ ಕೈಲಿ ಆಗಲ್ಲ, ನನಗೆ ದುಡ್ಡು ಇದ್ದಿದ್ರೆ ತೋರಿಸ್ತಾ ಇದ್ದೆ ನಾನೇನು ಅಂತ, ನಾನು ಸ್ವಲ್ಪ ಓದಿದ್ರೆ ತೋರಿಸ್ತಾ ಇದ್ದೆ ನಾನೇನು ಅಂತ, ನಾನೊಂದು ಸ್ವಲ್ಪ ಬೆಳ್ಳಗಿದ್ರೆ ತೋರಿಸ್ತಾ ಇದ್ದೆ ಏನು ಅಂತ, ನಾನೊಂದು ಸ್ವಲ್ಪ ಕನ್ನಡ ಮೀಡಿಯಂ ಅಲ್ಲ ಇಂಗ್ಲಿಷ್ ಮೀಡಿಯಂ ಓದಿದ್ರೆ ತೋರಿಸ್ತಾ ಇದ್ದೆ, ನನಗೊಂದು ಸ್ವಲ್ಪ ಮೊದಲು ಈ ಅವಕಾಶ ಸಿಕ್ಬಿಟ್ಟಿದ್ರೆ ನಾನು ಏನು ಅಂತ ತೋರಿಸ್ತಾ ಇದ್ದೆ. ಇವೆಲ್ಲ ಯಾರು ಮಾಡ್ತಾರೆ ಅಂದ್ರೆ ಹೇಡಿಗಳು ಮಾತಾಡ್ತಾರೆ. ಫೇಲ್ಯೂರ್ಸ್ ಹೇಡಿಗಳು ಮಾತಾಡ್ತಾರೆ ಈ ರೀತಿ. ಯಾವನ್ ಕೈಲಿ ಜೀವನದಲ್ಲಿ ಸಾಧನೆ ಮಾಡಕ್ಕಾಗಲ್ಲ ಆ ರೀತಿ. ನಾನು ಹಂಗೆ ಇದ್ದೆ, ನಾನು ಹಂಗೆ ಮಾತಾಡ್ತಾ ಇದ್ದೆ. ನಾನೇನು ಹೇಳ್ತಿದ್ದೆ ಗೊತ್ತಾ? ನಮ್ಮ ಅಪ್ಪ ಅಮ್ಮ ನನ್ ಚೆನ್ನಾಗಿ ಓದಿಸ್ಬಿಟ್ಟಿದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಶರತ್ ಏನಂತ ತೋರಿಸ್ತಾ ಇದ್ದೆ, ನಮ್ಮ ಅಪ್ಪ ಅಮ್ಮಗೆ ಬೈತಾ ಇದ್ದೆ. ಸ್ವಲ್ಪ ನಾನು ಹಳ್ಳಿಯಲ್ಲಿ ಹುಟ್ಟುಬಿಟ್ಟೆ, ನಾನೇನಾದ್ರೂ ಬೆಂಗಳೂರಲ್ಲಿ ಹುಟ್ಟಿದ್ರೆ ನನ್ನ ತಾಕತ್ತೇನು ಅಂತ ಇಡೀ ಇಂಡಿಯಾಕ್ಕೆ ತೋರಿಸ್ತಾ ಇದ್ದೆ. ಹಿಂಗ್ ಮಾತಾಡ್ತಾ ಇದ್ದೆ, ಮೊಬೈಲ್ ಹಿಡ್ಕೊಂಡು ಕುತ್ಕೊಂತಿದ್ದೆ. ಅಷ್ಟೇ ಜೀವನ. ನಾನು ಹೇಳ್ತೀನಲ್ಲ, ಈಗ ನೀವು ಹುಡುಗಿ, ಓಕೆ ಸಮಯ ಕೊಡ್ತೀನಿ, ಹುಡುಗ ಆಗಕ್ಕಾಗತ್ತಾ? ಮತ್ತೆ ಬಾಯಿ ಮುಚ್ಕೊಂಡ್ಬಿಟ್ಟು ನಾನು ಹುಡುಗಿ ಅಂತಂದೇಳಿ ಜೀವನ ಕಳೆಯೋ ಬದ್ಲಿ ಬಾಯಿ ಮುಚ್ಕೊಂಡ್ಬಿಟ್ಟು ನಾನು ಹುಡುಗಿ ಈಗೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಡಿಸೈಡ್, ಫೈನಲ್ ಇಟ್, ಅಕ್ಸೆಪ್ಟ್ ಯು ಆರ್ ಎ ಗರ್ಲ್, ಅಕ್ಸೆಪ್ಟ್ ಇಟ್ ಅಂಡ್ ಸ್ಟಾರ್ಟ್ ಯುವರ್ ಬಿಸ್ನೆಸ್, ಸ್ಟಾರ್ಟ್ ಯುವರ್ ಕರಿಯರ್. ಸರ್ ನಮ್ಮ ಅಪ್ಪ ಅಮ್ಮ ಕೆಟ್ಟ ಸ್ಕೂಲಲ್ಲಿ ಓದಿಸ್ಬಿಟ್ರು, ಓಕೆ ಐ ವಿಲ್ ಗಿವ್ ಟೈಮ್, ಹೋಗು ಮತ್ತೆ ಪ್ರೈಮರಿ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಕೊಂಡ್ ಬಾ. ಹಂಗಾದ್ರೆ ಆಯ್ತಾ, ಆಗತ್ತಾ, ತಾಕತ್ತೈತಾ, ದಮ್ ಐತಾ, ಆಗತ್ತಾ, ಈಸ್ ಇಟ್ ಪಾಸಿಬಲ್? ಇಲ್ಲಲ್ಲ. ಬಾಯಿ ಮುಚ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಯೋಚನೆ ಮಾಡಿ ನಾಳೆದು. ಅದನ್ನ ಹಗ್ಲೆಲ್ಲ ಹೇಳ್ಕೊಂತ ಕುತ್ಕೊಂಡು ಕೊರಗಬೇಡ. ಸರ್ ನನಗೆ ಒಳ್ಳೆ ಗಂಡ ಸಿಕ್ಕರೆ ಏನ್ ಮಾಡ್ತಾ ಇದ್ದೆ, ನನಗೆ ಒಳ್ಳೆ ಹೆಂಡತಿ ಸಿಕ್ಕರೆ ಚೆನ್ನಾಗಿರ್ತಾ ಇದ್ದೆ, ನನಗೆ ಒಳ್ಳೆ ರೂಪ ಇದ್ದಿದ್ರೆ, ಒಳ್ಳೆ ಗುಣ ಇದ್ದಿದ್ರೆ ನಾನು ಏನಂತ ತೋರಿಸ್ತಾ ಇದ್ದೆ. ಸಮಯ ಕೊಡ್ತೀನಿ, ಆಗ್ತೈತಾ? ಗಂಡಕ್ಕೆ ಚೇಂಜ್ ಮಾಡ್ತೀಯಾ, ಅಪ್ಪ ಅಮ್ಮಗೆ ಚೇಂಜ್ ಮಾಡ್ತೀಯಾ, ಹೆಂಡತಿಗೆ ಚೇಂಜ್ ಮಾಡ್ತೀಯಾ? ಆಗಲ್ಲಲ್ಲ. ಬಾಯಿ ಮುಚ್ಕೊಂಡು ಅದೇ ಗಂಡನ ಜೊತೆಗೆ ಸಂಸಾರ ಮಾಡಿ ತೋರಿಸಿ ಸಕ್ಸಸ್ ಆಗು. ಅದನ್ನ ಹೇಳ್ಕೊಂತ ಕೂಡೋದ್ರಲ್ಲಿ ಏನು ದೊಡ್ಡ ಗಂಡಸ್ತನ, ದೊಡ್ಡ ಗ್ರೇಟ್ನೆಸ್ ಇಲ್ಲ. ಅದನ್ನೆಲ್ಲವನ್ನೂ ಮಾಡ್ತಾರೆ. ಸೊ ನೀವು ಹುಟ್ಟಿರೋದು ಸಾಧನೆ ಮಾಡಕ್ಕೆ ಸ್ನೇಹಿತರೆ, ಇಲ್ಲಾಂದ್ರೆ ನೀವು ಕತ್ತಿನೋ, ಹಂದಿನೋ, ನಾಯಿನೋ ಏನೋ ಆಗಿ ಹುಡ್ತಾ ಇದ್ರಿ. ನೀವು ಮನುಷ್ಯ ಹುಟ್ಟಕ್ಕೆ ನಿಮಗೆ ದೇವ್ರು ಕೊಟ್ಟಿರೋ ಅವಕಾಶ ನೋಡಿ. ಕೈ ಕಾಲು ಗಟ್ಟಿ ಇದೆ ನೋಡಿ. ಅಲ್ಲಿ ರೋಡಲ್ಲಿ ಕಾಲಿಲ್ದವರು, ಕಣ್ಣಿಲ್ದವರು ಸಾಯ್ತಾ ಇದ್ದಾರೆ ದಿನ ಬೆಳಿಗ್ಗೆ ದುಡಿಯೋದಕ್ಕೆ. ಅವ್ರಿಗೆ ಏನ್ ಅನಿಸ್ತಾ ಇದೆ ಗೊತ್ತಾ? ದೇವ್ರೆ ನನಗೆಲ್ಲ ಏನು ಬೇಡಾಗಿತ್ತು ಕಣೋ, ನನಗೊಂದು ಕಣ್ಣು ಕೊಟ್ಟಿದ್ರೆ ಸಾಕಾಗಿತ್ತಲ್ಲಪ್ಪ ದೇವ್ರೆ, ನನಗೆ ಕಾಲು ಕೊಟ್ಟಿದ್ರೆ ಸಾಕಾಗಿತ್ತಲ್ಲಪ್ಪ ದೇವ್ರೆ, ನನಗೆ ಆರೋಗ್ಯ ಕೊಟ್ಟಿದ್ರೆ ಸಾಕಾಗಿತ್ತಲ್ಲಪ್ಪ ದೇವ್ರೆ ಅಂತ ದಿನ ಸಾಯ್ತಾ ಇದ್ದಾರೆ. ಅವ್ರು ನರಳ್ತಾ ಇದ್ದಾರೆ. ನಿಮಗೆ ದೇವ್ರ ಎಲ್ಲ ಕೊಟ್ಟಿದ್ದಾನೆ, ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ, ಅದರಲ್ಲೂ ಗಾಂಚಲಿ,
ಅದರಲ್ಲೂ ಸೊಕ್ಕು. ಚಂದ ಇಲ್ಲಲ್ಲ, ಕೂದಲ ಇಲ್ಲಲ್ಲ, ಬೆಳ್ಳಗಿಲ್ಲಲ್ಲ. ರೀ, ನೀವು ಸಕ್ಸಸ್ ಆದ್ರೆ ಎಲ್ಲ ಉಡ್ಕೊಂಡ್ ಬರುತ್ತೆ. ಐಶ್ವರ್ಯ ಏನ್ ಚಂದ ಇದಾರೆ? ಶಾರುಖ್ ಖಾನ್ ಏನ್ ಚಂದ ಇದಾರೆ ಅಂತ ಹೇಳ್ಕೊಂಡಿದ್ರ? ಅವ್ರು ಸಕ್ಸಸ್ ಆದ್ರೂ ಚಂದ ಕಾಣಿಸ್ತಾ ಇದ್ದಾರೆ. ಸೊ ನಿಮ್ ಜೇಬಲ್ ದುಡ್ಡಿದ್ರೆ ರೂಪವಂತನು, ಸುಂದರನು, ಸುದೃಢ ಶೀರನು, ಸದೃಢನು, ಗುಣವಂತನು ಕಾಣಿಸ್ತೀರಾ ಜೇಬಲ್ ದುಡ್ಡಿದ್ರೆ. ಜೇಬಲ್ ದುಡ್ಡಿಲ್ಲ ಅಂದ್ರೆ ಬಿಕಾರಿ ತರ ಕಾಣಿಸ್ತೀರಾ, ಕ್ರೂರಿ ತರ ಕಾಣಿಸ್ತೀರಾ, ಮಾನಸಿಕ ಅಸ್ವಸ್ಥರ ತರ ಕಾಣಿಸ್ತೀರಾ ಜೇಬಲ್ ದುಡ್ಡಿಲ್ಲ ಅಂದ್ರೆ. ದಟ್ ಈಸ್ ದ ಪವರ್ ಆಫ್ ಮನಿ. ಬಟ್ ನಮಗೆ ಏನ್ ಹೇಳ್ತಿದಾರೆ ಗೊತ್ತಾ? ನಮಗೆ ಮನಿ ಅಂದ್ರೆ ಮೈಯೆಲ್ಲ ಉರಿಯುತ್ತೆ. ಓ, ಇವಳು ಬಿಸ್ನೆಸ್ ಮೈಂಡೆಡ್. ಕೇಳಿದಿರಾ ನಿಮ್ ಫ್ರೆಂಡ್ ಆತರ ಮಾತಾಡ್ತಾರೆ? ಅಂದ್ರೆ ಟೀಸ್ ಮಾಡೋದಕ್ಕೆ ನಾವು ಆ ಪದ ಬಳಸ್ತೀವಿ. ಬಿಸ್ನೆಸ್ ಮೈಂಡೆಡ್ ಅಂದ್ರೆ ಟೀಸ್ ಮಾಡೋ ಪದ ಅದು. ಈಕೆ ಗಲೀಜು ಹೊಲಸು ಅಂತ ಹೇಳಿದ್ರು ಪರವಾಗಿಲ್ಲ, ಬಿಸ್ನೆಸ್ ಮೈಂಡೆಡ್ ಅಂತ ಹೇಳ್ಬಿಟ್ರೆ ನಮಗೆ ಮನ್ಸಿಗೆ ಹರ್ಟ್ ಆಗ್ಬಿಡುತ್ತೆ. ಬಟ್ ಅಪ್ಪರ್ ಕ್ಲಾಸ್ ಅಲ್ಲಿ ಬಿಸ್ನೆಸ್ ಮೈಂಡೆಡ್ ಅಂದ್ರೆ ಅದೊಂದು ಒಳ್ಳೆ ಪದ. ನಮಗಿದು ಹೊಲಸು ಪದ. ಬಿಸ್ನೆಸ್ ಮೈಂಡೆಡ್ ಅಂದ್ರೆ ಹೊಲಸು ಪದ. ಅಪ್ಪರ್ ಕ್ಲಾಸ್ ಅಲ್ಲಿ ಇವನು ದುಡ್ಡಿಗೆ ಮರ್ಯಾದೆ ಕೊಡ್ತಾನೆ ಅಂತಂದು ಹೇಳಿದ್ರೆ ಅವನು ಗ್ರೇಟ್ ವ್ಯಕ್ತಿ ಅಂತ ಲೆಕ್ಕ. ಇಲ್ಲಿ ದುಡ್ಡಿಗೆ ಮರ್ಯಾದೆ ಕೊಡ್ತಾನೆ ಅಂದ್ರೆ ಅವ್ನು ಚೀಪ್ ವ್ಯಕ್ತಿ ಅಂತ. ತುಂಬಾ ಚೀಪ್ ಅವನು, ಹೊಲಸು ಅವನು ಅಂತ. ಎಣ್ಣೆಗೆ ಮರ್ಯಾದೆ ಕೊಡ್ತಾನೆ, ಗುಟ್ಕಾಗ್ ಮರ್ಯಾದೆ ಕೊಡ್ತಾನೆ, ಟೈಮ್ ವೇಸ್ಟ್ ಮಾಡಕ್ ಮರ್ಯಾದೆ ಕೊಡ್ತಾನೆ, ನಿದ್ದೆ ಹೊಡೆಯಕ್ ಮರ್ಯಾದೆ ಕೊಡ್ತಾನೆ, ರೀಲ್ಸ್ ನೋಡಕ್ ಮರ್ಯಾದೆ ಕೊಡ್ತಾನೆ, ಪಿಕ್ಚರ್ ಹೀರೋಗಳು ಕಟ್ಔಟ್ ಮಾಡಿ ಹಾಕೊಂಡಿದ್ದಾನೆ, ಕ್ರಿಕೆಟರ್ಗಳು ಕಟ್ಔಟ್ ಮಾಡ್ಕೊಂಡಿದ್ದಾನೆ, ಟ್ಯಾಟೋ ಹಾಕೊಂಡಿದ್ದಾನೆ ಅಂತಂದು ಹೇಳಿದ್ರೆ ಅವನು ತುಂಬಾ ದೊಡ್ಡ ವ್ಯಕ್ತಿ. ಅವನು ದೊಡ್ಡ ಹೃದಯವಂತನು, ಸದೃಢನು. ಅತಿ ಯಾರಪ್ಪ ಮಕ್ಕಳು ಇವನಿಗೆ ಎತ್ತಿದ್ದು, ಇವ್ರ ತಂದೆ ತಾಯಿ ಯಾರಪ್ಪ ಅನ್ನೋ ತರ ನೋಡ್ತೀವಿ ನಾವು. ಎಂತ ಗ್ರೇಟ್ ಅಪ್ಪ ಇವನು ಅಂತ. ನನ್ನ ಮಗಗೆ ಹೊಟ್ಟೆ ತುಂಬಿಸ್ಕೊಳಕ್ಕೂ ಯೋಗ್ಯತೆ ಇರಲ್ಲ, ಅವ್ರ ಅಪ್ಪ ಅಮ್ಮನ್ ಸಾಕೋ ಯೋಗ್ಯತೆನೂ ಇರಲ್ಲ. ಬಟ್ ಅವನಿಗೆ ಅಭಿಮಾನಿ. ನಾವೆಲ್ಲ ನಾವೆಲ್ಲ ಎಷ್ಟು ಡಿಪೆಂಡ್ ಗೊತ್ತಾ? ನಾವೆಲ್ಲ ಹೆಂಗೆ ಗೊತ್ತಾ? ಲೇ, ನಿಮ್ಮಪ್ಪ ಚಪ್ಪಲಿ ಹಾಕೋದ್ ನೋಡು, ಯಾವ ಚಪ್ಪಲಿ ಹಾಕ್ತಿದಾರೆ ನಿಮ್ಮಪ್ಪ. ನಿಮ್ಮ ಅಮ್ಮನ ಹತ್ರ ಒಂದು 4,000 ರೂಪಾಯಿ ಒಂದು ಒಳ್ಳೆ ಸೀರೆ ಇಲ್ಲ. ನಿನ್ನ ಕೂದ್ಲು ಕರಿ ಕೂದ್ಲು ಇರೋದು ಬೆಳಕು ಕೂದ್ಲು ಆಗ್ತಾ ಇದಾವೆ, ಮುದುಕ ಆಗ್ತಾ ಇದೀಯಾ. ಎಲ್ಲಿ ಹೋಗ್ತಾ ಇದೆ ನಿನ್ ಜೀವನ? ಅದನ್ನ ಲೆಕ್ಕಾಚಾರ ಮಾಡು. ಬಿಡು ಅವ್ರ ಜೀವನ, ಅವ್ರ ಜೀವನ ಅವ್ರು ಕಟ್ಕೊಂಡಿದ್ದಾರೆ. ನಿನ್ನ ಅಪ್ಪ ಅಮ್ಮನ ಬದುಕ್ಸು, ನಿನ್ನ ತಂಗಿ ನಿಮ್ ತಮ್ಮನ್ನ ಚೆನ್ನಾಗಿ ಸ್ಕೂಲಲ್ಲಿ ಓದಿಸು, ನಿನ್ನ ಹೆಂಡತಿ ಮಕ್ಕಳನ್ನ ಬದುಕ್ಸು. ನೀನು ಒಂದು ಆಟೋ ಓಡಿಸ್ತಿದ್ಯಾ, 10 ಆಟೋ ತಗೊಂಬ, 10 ಆಟೋ ಮಾಲೀಕ ಆಗು. ನೀನು ಒಂದ್ ಕಡೆ ಹೂ ಮಾರ್ತಿದ್ಯಾ, 10 ಕಡೆ ಹೂ ಮಾರೋ ತರ ಆಗು. ನೀನು ಒಂದು ಸೀರೆ ಅಂಗಡಿ ಓಪನ್ ಮಾಡ್ಕೊಂಡ್ ಕುಂತಿದ್ದೀರಾ, 10 ಕಡೆ ಸೀರೆ ಅಂಗಡಿ ಮಾಡೋ ತರ ಮಾಡು. ಈ ರೀತಿ ಟ್ರೈನಿಂಗ್ ನಿಮಗೆ ಇಲ್ಲಿ ಸಿಗುತ್ತೆ, ಇಲ್ಲಿ ಡೆವಲಪ್ ಆಗ್ತೀರಾ. ಅಯ್ಯೋ ಸರ್, ಇದರಲ್ಲಿ ಪರ್ಚೇಸ್ ಮಾಡ್ಬೇಕಾ? ನಿಮ್ಗೆ ಮೊದ್ಲೇ ಹೇಳಿಲ್ಲಲ್ಲ. ಅಯ್ಯೋ, ಏನ್ ಪರ್ಚೇಸ್ ಮಾಡಕ್ಕೆ ನಿಮ್ಮ ಆಸ್ತಿ ಮನಿ ಮಠ ಆಸ್ತಿ ಪತ್ರ ಕೇಳ್ತಾ ಇದಾರ? ಪ್ರಾಡಕ್ಟ್ಸ್ ತಾನೇ ಕೊಡ್ತಾ ಇದಾರೆ. ಏನ್ ಆಸ್ತಿ 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 ಅಡ ಇಟ್ಬಿಟ್ಟು ಪರ್ಚೇಸ್ ಮಾಡಂಗಿದ್ದೀರಾ? ಎಲ್ಲರೂ 20,000 ಮೊಬೈಲ್ ಇಟ್ಟಾರೆ, 40,000 ಮೊಬೈಲ್ ಇಟ್ಟಾರೆ. ಅವಾಗ ತಗೋಬೇಕಾದ್ರೆ ಪರ್ಚೇಸ್ ಅಂತ ಅನಿಸ್ಲಿಲ್ವಾ? ಇನ್ವೆಸ್ಟ್ಮೆಂಟ್ ಅಂತ. ಈಗ ಸರಿ, ಮತ್ತೆ ಇನ್ವೆಸ್ಟ್ ಮಾಡ್ಬೇಕಾ? ನೋಡಿ, ಮಧ್ಯಮ ವರ್ಗದವರಿಗೆ ಇನ್ವೆಸ್ಟ್ಮೆಂಟ್ ಮತ್ತೆ ಪರ್ಚೇಸ್ ವ್ಯಾಲ್ಯೂನೇ ಗೊತ್ತಿಲ್ಲ. ಎಷ್ಟು ದೂರ ಇದೀವಿ ನಾವು, ಎಷ್ಟು ದಡ್ರಿದೀವಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಗೊತ್ತಾ ಸ್ನೇಹಿತರೆ? ನೀವು ಹಾಕೋ ದುಡ್ಡನ್ನ ನಿಮಗೆ ರಿಟರ್ನ್ ಬರಲ್ಲ, ನೀವು ಬ್ಯಾಂಕ್ ಅಲ್ಲಿ ಇಡ್ತೀರಲ್ಲ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತಾರೆ. ಪರ್ಚೇಸ್ ಅಂತಂದ್ರೆ ಹೇಳಿದ್ರೆ ನೀವು ಕೊಟ್ಟಿರೋ ಹಣಕ್ಕೆ ನಿಮಗೆ ಪ್ರತಿಫಲವಾಗಿ GST ಬಿಲ್ ಮತ್ತೆ ಪ್ರಾಡಕ್ಟ್ ಕೊಟ್ರೆ ಅದಕ್ಕೆ ಪರ್ಚೇಸ್ ಅಂತಾರೆ. ಸೊ ಮೊದಲು ಒಂದು ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂದ್ರೆ ಆರೋಗ್ಯ ಬೇಕು, ಅದು ಕೊಡ್ತಾ ಇದೆ ನಿಮಗೆ, ಅದು ಸಿಗ್ತಾ ಇದೆ. ಮೊದಲು ಒಂದು ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂತಂದು ಹೇಳಿದ್ರೆ ಟ್ರೈನಿಂಗ್ ಬೇಕು, ಅದು ಸಿಗ್ತಾ ಇದೆ. ಮೊದಲು ಒಂದು ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂತಂದು ಹೇಳಿದ್ರೆ ತನ್ನಲ್ಲಿ ವ್ಯಕ್ತಿತ್ವ ವಿಕಾಸನವನ್ನು ತಗೊಂಡ್ಬರ್ಬೇಕು, ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೋಬೇಕು, ಅದು ಸಿಗ್ತಾ ಇದೆ. ಮತ್ತೆ ಅದೆಲ್ಲ ಲೆಕ್ಕ ಹಿಡಿದ್ರೆ ಯಾವ್ದ್ರಿ ನೀವು ಪರ್ಚೇಸ್ ಮಾಡ್ತಾ ಇರೋದು? ಕಿತ್ತೋಗಿರೋ ಒಂದು 5,000, 10,000, 20,000, 30,000ಕ್ಕೆ ಅಯ್ಯೋ 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 ಅಯ್ಯೋ. ಬಟ್ ಮೊಬೈಲ್ ತಗೋಬೇಕಾದ್ರೆ, ಗಾಡಿ ತಗೋಬೇಕಾದ್ರೆ ಅವಾಗ ಅಪ್ಪ ಅಮ್ಮ ನೆನಪಾಗಲ್ಲ, ಅವಾಗ ಅಪ್ಪ ಅಮ್ಮನ ಕಷ್ಟ ನೆನಪಾಗಲ್ಲ. ಅಯ್ಯ ಕೊಡಿಸ್ಲಿ ಸರ್, ಯಾರು ಹೆಚ್ಚಿಗೆ ಅಪ್ಪ ಅಮ್ಮ ಕೊಡಿಸ್ತಾರೆ? ಎತ್ತಿಲ್ವಾ? ನನ್ನ ಸ್ನೇಹಿತರು ನೋಡಿ, ಅವ್ರ ಅಪ್ಪ ಅಮ್ಮ ಹೆಂಗ್ ಕೊಡಿಸಿದ್ದಾರೆ ಮೊಬೈಲು. ಅವ್ರು ನೋಡಿ ಎಂತ ಸ್ಕೂಲಲ್ಲಿ ಹಾಕಿದ್ದಾರೆ. ಸಿ, ಅಂಡರ್ಸ್ಟ್ಯಾಂಡ್ ಯುವರ್ ಪೇರೆಂಟ್ಸ್. ನಿಮ್ ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳಿ.
ಅವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳಿ, ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳಿ. ಅವ್ರು ಇರೋಷ್ಟು ದಿನ ಅವರಿಗೆ ಖುಷಿಯಾಗಿ ಇಟ್ಕೊಳೋ ಪ್ರಯತ್ನ ಮಾಡಿ, ಅವ್ರಿಗೆ ನೆಮ್ಮದಿ ಕೊಡಿ. ನೀವು ನೆಮ್ಮದಿಯಾಗಿರೋ ಪ್ರಯತ್ನ ಮಾಡಿ, ಖುಷಿಯಾಗಿರೋ ಪ್ರಯತ್ನ ಮಾಡಿ ಇರೋಷ್ಟು ದಿನ. ಸರ್ ಲೈಫಲ್ಲಿ ಏನಿದೆ ಸರ್, ಎಲ್ಲ ಚಟಗಳು ಮಾಡಿ ಸಾಯ್ಬೇಕು ಸರ್, ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಸರ್. ಅದಕ್ಕೆ ಸರ್ ನಾವೆಲ್ಲ ಎಂಜಾಯ್ ಮಾಡ್ತಾ ಇದೀವಿ ಸರ್, ಎವ್ರಿ ಡೇ ಎಂಜಾಯ್ ಮಾಡ್ತಾ ಇದೀವಿ ಸರ್. ಜೀವನ ನೋಡಿ, ಭಗತ್ ಸಿಂಗ್ 23 ವರ್ಷ ಬದುಕಿದ್ರು, ಇವತ್ತು ಬದುಕಿದ್ದಾರೆ. ಅದು ಜೀವನ ಅಂದ್ರೆ. ಬಟ್ ನಮಗೆ ಯಾವ ತರ ಪ್ರತಿಬಿಂಬಿಸಿದ್ದಾರೆ, ಪಿಕ್ಚರ್ ಅಲ್ಲಿ ಯಾವ ತರ ಪ್ರತಿಬಿಂಬಿಸಿದ್ದಾರೆ, ಸೀರಿಯಲ್ ಯಾವ ತರ ಪ್ರತಿಬಿಂಬಿಸಿದ್ದಾರೆ, ಟಿವಿಯಲ್ಲಿ ಯಾವ ತರ ಪ್ರತಿಬಿಂಬಿಸಿದ್ದಾರೆ, ಪಾಠ್ಯ ಪುಸ್ತಕದಲ್ಲಿ ಯಾವ ತರ ಪ್ರತಿಬಿಂಬಿಸಿದ್ದಾರೆ. ಇರೋಷ್ಟು ದಿನ ಚಟಗಳನ್ನ ಮಾಡು, ಇರೋಷ್ಟು ದಿನ ನಿನ್ ಲೈಫ್ ಅನ್ನ ಡ್ರಗ್ಸ್ ತಗೋ, ಇರೋಷ್ಟು ದಿನ ಎಣ್ಣೆ ಹೊಡಿ, ಗುಟ್ಕಾ ಹೊಡಿ, ಟೈಮ್ ವೇಸ್ಟ್ ಮಾಡು, ನಿದ್ದೆ ಮಾಡು, ಕ್ರಿಕೆಟ್ ನೋಡು, ಯಾವಾಗ ಸತ್ತೋಗ್ತೀಯ ಗೊತ್ತಿಲ್ಲ, ಎಂಜಾಯ್ ಮಾಡಿ ಇರೋಷ್ಟು ದಿನ ಅಂತ ನಮಗ್ ಬೆಳೆಸಿದ್ದಾರೆ. ಇದು ನಮ್ಮ, ಹಾಗಾಗಿ ನಾವು ಮಧ್ಯಮ ವರ್ಗದವರು ಮಧ್ಯಮ ವರ್ಗದಲ್ಲಿ ಸಾಯಕ್ ಇಷ್ಟಪಡ್ತೀವಿ ಹೊರತು ಮಧ್ಯಮ ವರ್ಗದಿಂದ ಹೊರಗಡೆ ಬರಕ್ ಇಷ್ಟಪಡಲ್ಲ. ಈ ತರ ನಾವು ಆಗ್ಬಿಟ್ಟಿದೀವಿ. ನಾನು ಹಿಂಗೆ ಇದ್ದೆ, ಬಟ್ ನಾನು ಡಿಸೈಡ್ ಮಾಡಿದೆ ಇದು ನನ್ನ ಜೀವನ ಅಲ್ಲ, ನನಗಿದು ಬೇಡ, ಇನ್ಮೇಲೆ ಐ ವಾಂಟ್ ಟು ರಿಟೈರ್ಡ್ ಅರ್ಲಿ. ಹಂಗಾಗಿ ಇವತ್ತು ನೋಡಿ, ನೀವು ಯೂಟ್ಯೂಬ್ ತೆಗೆದು ನೋಡಿ, ರೀಲ್ಸ್ ತೆಗೆದು ನೋಡಿ, ಇನ್ಸ್ಟಾಗ್ರಾಮ್ ತಗೊಂಡ್ ನೋಡಿ, ಯಾವನಾದ್ರೂ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಿದ್ದೆ ಕಂಪ್ನಿ 100 ಮೆಸೇಜ್, ಈ ನನ್ನ ಮಕ್ಕಳು ಟೋಪಿ ಹಾಕ್ತಾರೆ, ಈ ನನ್ನ ಮಕ್ಕಳು ನಂಬೇಡಿ, ಈ ನನ್ನ ಮಕ್ಕಳು ಇದು ಮಾಡ್ತಾರೆ. ಯಾಕಂದ್ರೆ ನಾವು ಒಳ್ಳೇದಾಗ್ರಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಸಿಟ್ಟು. ಅದೇ ನಾವೇನಾದ್ರೂ ಬನ್ನಿ ನಾವೆಲ್ಲರೂ ಡ್ರಗ್ಸ್ ತಗೊಳೋಣ, ನಾವೆಲ್ಲ ಎಣ್ಣೆ ಹೊಡೆಯೋಣ, ನಾವೆಲ್ಲ 10,000 20,000 ದುಡ್ಡು ಹಾಕ್ಬಿಟ್ಟು ದಿನ ಪಾರ್ಟಿ ಮಾಡೋಣ, ಪಬ್ಬಿಗೆ ಹೋಗೋಣ ಅಂದ್ಬಿಟ್ರೆ, ವಾವ್, ಮೈಂಡ್ ಬ್ಲೋಯಿಂಗ್ ಕಂಪನಿ, ಮೈಂಡ್ ಬ್ಲೋಯಿಂಗ್, ದ ಲೀಡರ್ಸ್ ಆರ್ ಮೈಂಡ್ ಬ್ಲೋಯಿಂಗ್. ನಮಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಗೊತ್ತಿ ಹಿಡಿಲಿಲ್ಲಷ್ಟು ದಡ್ಡರಾಗ್ಬಿಟ್ಟಿದೀವಿ ನಾವು. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಗೊತ್ತಿ ಹಿಡಿಯಕ್ ಆಗ್ಲಿದಷ್ಟು ದಡ್ಡರಾಗ್ಬಿಟ್ಟಿದೀವಿ. ಇನ್ನು ಹೆಂಗ್ರಿ ಉದ್ಧಾರ ಆಗ್ತೀವಿ ನಾವು? ಹೆಂಗೆ ನಾವು ಡೆವಲಪ್ ಆಗ್ತೀವಿ ಹೇಳಿ? ನಮಗೆ ಒಳ್ಳೇದಾದ್ರು ಕೆಟ್ಟದಾದ್ರೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾವನಾದ್ರೂ ಲೀಡರ್ ಬಂದ್ಬಿಟ್ಟು ಬನ್ನಿ ಎಣ್ಣೆ ಹೊಡೆಯೋಣ, ಚಟಗಳು ಮಾಡೋಣ, ಹಾಳ ಮಾಡೋಣ, ರೇಸಿಂಗ್ ಮಾಡೋಣ, ಜೂಜಾಡೋಣ ಅಂತ ಕರಿತಿದಾರ ಹೇಳಿ? ಅಂತರಿದ್ರೆ ನನಗೆ ಕಂಪ್ಲೇಂಟ್ ಕೊಡಿ, ನನ್ನ ಹತ್ರ ನಂಬರ್ ಕೊಡಿ, ಅವ್ರು ಮಾತಾಡ್ತೀನಿ ನಾನು. ಉದ್ಧಾರ ಆಗ್ರಿ ಅಂತ ಬರ್ತಾ ಇದ್ದಾರೆ ನಿಮ್ ಲೀಡರ್ಸು. ಬನ್ನಿ, ನಾನ್ ನಮ್ಮ ಅಪ್ಪ ಅಮ್ಮ ಗಾಡಿ ಕೊಡ್ಸಿದೆ, ನಾನು ನನ್ನ ಸ್ವಂತ ದುಡ್ಲಿಂದ ಫೀಸ್ ಕಟ್ತಾ ಇದ್ದೀನಿ ಅಂತ. ಇವತ್ತು ಎಷ್ಟೋ ಜನ ಬಡವ್ರ ಮಕ್ಳಿದ್ದಾರೆ, ಅವ್ರ ತಂದೆ ತಾಯಿಗೆ ಪಾಪ ಓದ್ಸಕ್ ಆಗ್ತಾ ಇಲ್ಲ, ಆದ್ರೂ ನಾಚ್ಗೆಲ್ದಂಗೆ ಅಪ್ಪ ದುಡ್ಡು ಕೊಡು, ಅಮ್ಮ ದುಡ್ಡು ಕೊಡು, ನೋಡು ನನ್ನ ಫ್ರೆಂಡಿಗೆ ಅಲ್ಲಿಗೆ ಹಾಕ್ಯಾರ, ನೋಡು ಅಲ್ಲಿ, ನೋಡು ಆ ಕಾಲೇಜಿಗೆ ಹಾಕ್ಯಾರ, ನೋಡು. ನೀ ಯಾವಾಗ ಹಾಕೋದು? ನಮ್ಮ ಹಣೆ ಬರಕ್ಕಿಂತ ಅಪ್ಪ ಅಮ್ಮ ಸಿಕ್ಬಿಟ್ರು, ನಮ್ಮ ಹಣೆ ಬರಕ್ಕಿಂತ ಮನೆ ಸಿಕ್ಬಿಡ್ತು, ನನ್ನ ಹಣೆ ಬರಕ್ಕಿಂತ ಊರಲ್ಲಿ ಬಿದ್ದಿದ್ದೀನಿ, ನನ್ನ ಹಣೆ ಬರ, ನಿನ್ನ ಹಣೆ ಬರನ್ನ ನೀನ್ ರೂಪಿಸ್ಕೋ. ನಿನಗ್ ಬೇಕು ಅಂದ್ರೆ ನೀನ್ ರೂಪಿಸ್ಕೋ. ನಿಮ್ಮ ಅಪ್ಪ ಅಮ್ಮ ಎತ್ತಿದಾರಲ್ಲ, ಇಲ್ಲಿ ತನ ದಬ್ಬಿದ್ರಲ್ಲ, ಈಗ ನೀನ್ ರೂಪಿಸ್ಕೋ. ಮೀಸೆ ಬಂದಿದಲ್ಲ ಮಕ್ಕದ ಮೇಲೆ, 18 ವರ್ಷ ಕಳೆದಿದೆಯಲ್ಲ, ಬುದ್ಧಿ ಬಂದಿದಲ್ಲ ನಿನಗೆ, ಪಾರ್ಟಿ ಮಾಡಕ್ಕೆ ಬುದ್ಧಿ ಇದೆ, ನಿನಗೆ ಜೂದಾಡಕ್ ಬುದ್ಧಿ ಇದೆ, ನಿನಗೆ ತಿನ್ನಕ್ಕೆ ಹೋಟ್ಲು, ಒಳ್ಳೆ 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 ಹೋಟ್ಲು ಹುಡ್ಕೊಂಡು ಗೂಗಲ್ ಸರ್ಚ್ ಮಾಡ್ಕೊಂಡು ಮ್ಯಾಪ್ ಹಾಕೊಂಡು ಹೋಗಿ ತಿನ್ನಕ್ಕೆ ಬುದ್ಧಿ ಇದೆ, ನಿನ್ ಜೀವನ ರೂಪಿಸ್ಕೊಳಕ್ ಬುದ್ಧಿ ಇಲ್ವಾ ನಿನಗೆ? 13 ವರ್ಷದಲ್ಲಿ ಮಾರ್ಕ್ ಜೋಗರ್ಬರ್ಗ್ ಫೇಸ್ಬುಕ್ ಓಪನ್ ಮಾಡ್ದ, ಇವತ್ತು ಈಸ್ ಅ ರಿಟೈರ್ಡ್ ಪರ್ಸನ್, ಕೋಟ್ಯಾಧಿಪತಿ, ವರ್ಲ್ಡ್ಸ್ ರಿಚೆಸ್ಟ್ ಪರ್ಸನ್ ಅವನು. ನಮ್ಮ 13 ವರ್ಷದಲ್ಲಿ ಚಡ್ಡಿ ಹಾಕೊಂಡಿರಲ್ಲ ನಮ್ಮ ಹುಡ್ರು, ಪಬ್ಜಿ ಆಡ್ಕೊಂಡ ಕುಂತಿರ್ತವೆ. ಸೊ ಅಪ್ಪ ಅಮ್ಮನು ಏನು ಅಂತಂದ್ರೆ, ಮಕ್ಕಳಿಗೆ ನಾನು ಅಪ್ಪ ಅಮ್ಮಂದು ಸರಿ ಇದೆ ಅಂತ ಹೇಳಲ್ಲ, ಅಪ್ಪ ಅಮ್ಮಂದು ಬಹಳ ತಪ್ಪಿದೆ. ನನ್ನ ನನ್ನ ತಂದೆ ತಾಯಿನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಮಕ್ಕಳು ಬಿಸ್ನೆಸ್ ಮಾಡಬಾರ್ದು, ಮಕ್ಕಳು ಪರ್ಸನಾಲಿಟಿ ಡೆವಲಪ್ಮೆಂಟ್ ತಗೋಬಾರ್ದು, ಮಕ್ಕಳು ಒಳ್ಳೇದ್ ಕಲಿಬಾರ್ದು. ಮಕ್ಕಳು ಬೇಕಾದ್ರೆ ಪಬ್ಬಿಗೆ ಹೋಗ್ಲಿ, ಮಕ್ಕಳು ಬೇಕಾದ್ರೆ ಗಾಡಿ ತಗೊಳ್ಳಿ, ಮಕ್ಕಳು ಬೇಕಾದ್ರೆ ಮೊಬೈಲ್ ತಗೊಳ್ಳಿ, ಮಕ್ಕಳು ಬೇಕಾದ್ರೆ ಬಾಗ್ಲ ಹಾಕೊಂಡು ಕೆಟ್ಟ ಕೆಟ್ಟ ವಿಡಿಯೋಗಳನ್ನ ನೋಡ್ಲಿ, ಗೇಮ್ ಆಡ್ಲಿ. ಮಕ್ಕಳು ಏನ್ ಮಾಡ್ತಾರಂತ ನೋಡಕ್ಕೆ ಸಮಯ ಇಲ್ಲ ಅಪ್ಪ ಅಮ್ಮನ ಹತ್ರ. ಪಿಕ್ಚರಿಗೆ ಹೋಗ್ಲಿ ಮಕ್ಕಳು ಬೇಕಾದ್ರೆ, ಫ್ರೆಂಡ್ಸ್ ಹತ್ರ ಎಂಟರ್ಟೈನ್ಮೆಂಟ್ ಬೇಕು, ತಗೋ ಪಿಜ್ಜಾ ತಿನ್ನು, ಬರ್ಗರ್ ತಿನ್ನು, ದುಡ್ಡು ತಗೋ. ಓ ನನ್ನ ಮಗಂಗೆ ನಾನು 2,000 ಪಾಕೆಟ್ ಮನಿ ಕೊಡ್ತೀನಿ ಗೊತ್ತಾ? ಆ 2,000 ರೂಪಾಯಿ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಕೊಡಿ, ಅಪ್ಪ ಅಮ್ಮಂದ್ರ ಪರ್ಸನಾಲಿಟಿ ಡೆವಲಪ್ಮೆಂಟಿಗೆ ಕೊಡಿ. ಆ 2,000 ರೂಪಾಯಿನ ಫೈನಾನ್ಷಿಯಲ್ ವ್ಯಾಲ್ಯೂ ತಿಳ್ಕೊಳೋದಕ್ಕೆ ಕೊಡಿ, ಸಮಾಜ ದೇಶ ಅಂದ್ರೆ ಅಂತ ತಿಳ್ಕೊಳೋದಕ್ಕೆ ಕೊಡಿ.
ಸೊ ಹೀಗಾಗ್ಬಿಟ್ಟು ಇವತ್ತು ನಾವು ಮಧ್ಯಮ ವರ್ಗದಲ್ಲಿ ಯಾಕೆ ಸಾಯ್ತಾ ಇದೀವಿ, ಯಾಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತಂದು ಹೇಳಿದ್ರೆ, ನಾವೆಲ್ಲ ಡೈಲಾಗ್ಗಳು ಮಾಡ್ಕೊಂಡ್ಬಿಟ್ಟಿವಿ. ಏನ್ ಡೈಲಾಗ್ಗಳು ಮಾಡ್ಕೊಂಡ್ಬಿಟ್ಟಿವಿ ಅಂತಂದು ಹೇಳಿದ್ರೆ, ಹಣ ಮಾಡೋವನು ಒಳ್ಳೆಯವನಲ್ಲ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಸತ್ತ ಮೇಲೆ ನಾವೇನು ಹಣ ಹೊತ್ಕೊಂಡು ಹೋಗ್ತೀವ, ಹಣದ್ಲಿಂದ ಪ್ರೀತಿ ಕೊಂಡ್ಕೊಳಕ್ ಸಾಧ್ಯನಾ? ಈ ರೀತಿ ಹೊಲಸು ಡೈಲಾಗ್ಗಳು ಯಾವನ್ ಮಾಡ್ಕೊಂಡಂದ್ರೆ, ಯಾವನಿಗೆ ಮೀಟರ್ ಇಲ್ಲಲ್ಲ, ದುಡ್ಡು ದುಡಿಯಕ್ಕೆ ದಮ್ಮಿಲ್ಲ, ತಾಕತ್ತಿಲ್ಲಲ್ಲ, ಅವನು ಈ ರೀತಿ ಡೈಲಾಗ್ಗಳು ಹಾಕೊಂಡು ಕುಂತ್ಕೊಂಡ್ಬಿಟ್ಟಾನೆ. ಅವನಿಗೇನಾದ್ರು ಹೇಳಕ್ ಹೋಗು, ಸರ್ ಜೀವನದಲ್ಲಿ ಬನ್ನಿ ಸರ್, ಸಕ್ಸಸ್ ಆಗೋಣ ಬನ್ನಿ ಸರ್, ಮೀಟಿಂಗ್ ಬನ್ನಿ ಸರ್, ಟ್ರೈನಿಂಗ್ ತಗೊಳ್ಳಿ ಸರ್, ಹೌ ಟು ಬಿಕಮ್ ರಿಚ್ ಆಗೋಣ ಬನ್ನಿ ಸರ್ ಅಂದ್ರೆ, ಹಣ ಪ್ರೀತಿ ತಗೊಳಕ್ ಆಗಲ್ಲ. ಟೈಟಲ್ ಒಂದು. ಟೂ ವೀಲರ್ ಅಲ್ಲಿ ಇರೋ ಸುಖ ಬೆಂಜ್ ಕಾರಲ್ಲಿ ಇಲ್ಲ. ಯಾವನು ಅಂದ್ರೆ ಬೆಂಚ್ ಕಾರ್ ತಗೊಳೋ ಯೋಗ್ಯತೆ ಇಲ್ದೋ ನಾ ರಥ ಹಾಕೊಂತಾನೆ. ಈ ನನ್ನ ಮಗ ನೋಡೋಣ ಬೆಂಚ್ ಕಾರ್ ತಗೊಂಡನ, ಹತ್ತಾನ ಬೆಂಚ್ ಕಾರ್, ಅವನು ಹತ್ತಿರಲ್ಲ, ಸುಮ್ಮನೆ ಸ್ಟೇಟಸ್ ಹಾಕೊಂತಾನೆ. ಟೂ ವೀಲರ್ ಅಲ್ಲಿರೋ ಸುಖ ಅಲ್ಲಿಲ್ಲ, ಬಡವರಾಗಿರೋ ಸುಖ ಸಾಹುಕಾರಲ್ಲಿಲ್ಲ. ಫುಟ್ಪಾತ್ ಅಲ್ಲಿ ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದ್ದೀರಾ, ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ, ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ, ನಾವು ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಡ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ.
ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಭಾಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದ್ದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನು ಓದಿಬಿಟ್ಟು ತುಂಬ ಇನ್ಕಮನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರಿಗೆ ಕರೆ ಮಾಡಿ ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಬೋದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಈ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.